ನಿಮ್ಮ ಜೀವನದಲ್ಲಿ ಒಂಟಿತನ ಕಾಡುತ್ತಿದ್ದರೆ ಈ ಕೃಷ್ಣನ ಸಂದೇಶ ಕೊನೆಯವರೆಗೂ ನೋಡಿ. ಕೃಷ್ಣ ಹೇಳುವನು, ಒಬ್ಬಂಟಿತನವನ್ನು ಶಕ್ತಿ ಎಂದುಕೊಳ್ಳಿ. ಇದು ಒಂದು ವರದಾನ. ನಮ್ಮ ಮೌಲ್ಯ ಮತ್ತು ಸಂಬಂಧಗಳ ಜೀವನದ ಪಾಠಗಳು. ಒಂದು ತಿಂಗಳು ಅಥವಾ ವರ್ಷದಲ್ಲಿ ಏನಾಗಬಹುದು ಎಂದು ಯೋಚಿಸಬೇಡಿ. ಬದಲಿಗೆ 24 ಗಂಟೆಗಳಲ್ಲಿ ಏನನ್ನು ಬದಲಾಯಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿ. ವ್ಯಕ್ತಿಯ ನಿಜವಾದ ಸ್ವಭಾವವು ಸವಾಲಿನ ಸಮಯದಲ್ಲಿ ಬಹಿರಂಗಗೊಳ್ಳುತ್ತದೆ. ಜೀವನವು ಒಂದು ನಿಮಿಷದಲ್ಲಿ ಬದಲಾಗುವುದಿಲ್ಲ, ಆದರೆ ಒಂದು ಕ್ಷಣದಲ್ಲಿ ಮಾಡಿದ ನಿರ್ಧಾರವು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಬಹುದು. ನಿಮ್ಮನ್ನು ನೀವು ನಂಬಿರಿ, ಅದು ನಿಮ್ಮ ಶಕ್ತಿಯಾಗಿದೆ. ಇತರರನ್ನು ಅತಿಯಾಗಿ ನಂಬುವುದು ನಿಮ್ಮ ದೌರ್ಬಲ್ಯವಾಗಬಹುದು. ನಾಲಿಗೆಯು ದೇಹದ ಅತ್ಯಂತ ಶಕ್ತಿಯುತವಾದ ಹಾಗೂ ಅತ್ಯಂತ ದುರ್ಬಲವಾದ ಭಾಗವಾಗಿದೆ. ಅನೇಕ ಜನರು ಅದರ ತೂಕವನ್ನು ನಿಭಾಯಿಸಲು ವಿಫಲರಾಗುತ್ತಾರೆ. ಯಶಸ್ಸಿನ ಗುರಿಗಳನ್ನು ಸಾಧಿಸುವುದು ಮಾತ್ರವಲ್ಲದೆ ನಿಮ್ಮ ಮಾತುಗಳನ್ನು ನಿಯಂತ್ರಿಸುವ ಅಗತ್ಯವಿದೆ. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ, ವಿಶೇಷವಾಗಿ ಅದು ಮೆಚ್ಚುಗೆ ಅಥವಾ ಉಪಯುಕ್ತವಲ್ಲದಿರುವುದಲ್ಲಿ. ನೀವು ಸಂತೋಷವನ್ನು ಕೊಂಡುಕೊಳ್ಳಲು ಬಯಸಿದರೆ ನಕಾರಾತ್ಮಕತೆಗೆ ಗಮನ ಕೊಡುವುದನ್ನು ನಿಲ್ಲಿಸಿ. ಸಂಬಂಧಗಳು ಮತ್ತು ಮಾನವನ ಸ್ವಭಾವ. ಸಭ್ಯರಾಗಿರಿ, ನಿಮ್ಮ ಉದ್ದೇಶಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ ಮತ್ತು ದಯೆಯಿಂದ ಮಾತನಾಡಿ. ಇಂದಿನ ಜಗತ್ತಿನಲ್ಲಿ ಜನರು ಉದ್ದೇಶಗಳೊಂದಿಗೆ ಮಾತನಾಡುತ್ತಾರೆ ಮತ್ತು ನಿಜವಾದ ಸಂಬಂಧಗಳು ಅಪರೂಪಗಳಾಗಿವೆ. ಸಮಯ, ಹವಾಮಾನ ಮತ್ತು ಜನರು ಅನಿರೀಕ್ಷಿತವಾಗಿ ಬದಲಾಗುತ್ತಾರೆ. ನಿರಂತರವಾಗಿ ನಿಮ್ಮ ಜೊತೆ ಉಳಿಯುವವರನ್ನು ಹಿಂಬಾಲಿಸಬೇಕೆಂದು ನಮಗೆ ನೆನಪಿಸುತ್ತದೆ. ಅಳುವುದು ದೌರ್ಬಲ್ಯದ ಸಂಕೇತವಲ್ಲ, ಕೆಲವೊಮ್ಮೆ ಕಣ್ಣೀರು ಗುಣಪಡಿಸುವ ಶಕ್ತಿಯಾಗಿದೆ. ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವರನ್ನು ಗೌರವಿಸಿ. ನೀವು ಸಮಯಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿವೆ. ಅತಿಯಾದ ಯೋಚಿಸುವುದು ಅಥವಾ ಯಾರನ್ನಾದರೂ ಬದಲಾಯಿಸಲು ಪ್ರಯತ್ನಿಸುವುದು ಸಂಬಂಧಗಳಿಗೆ ಹಾನಿ ಮಾಡುತ್ತದೆ. ನಿರೀಕ್ಷೆಗಳು ಆಳವಾಗಿ ನೋವುಂಟು ಮಾಡುತ್ತವೆ. ಅನುಭವ ಮತ್ತು ಬುದ್ಧಿವಂತಿಕೆ. ಸ್ನೇಹಿತರನ್ನು ಮಾಡಲು ಸಿಹಿಯಾಗಿ ಮಾತನಾಡಿ, ಆದರೆ ಕಹಿ ಪದಗಳು ಶತ್ರುಗಳನ್ನು ಸೃಷ್ಟಿಸಬಹುದು ಎಂಬುದು ನೆನಪಿಡಿ. ಮೂರ್ಖರೊಂದಿಗೆ ಎಂದಿಗೂ ವಾದ ಮಾಡಬೇಡಿ. ಇದು ನಿಮ್ಮ ಕೆನ್ನೆಯ ಮೇಲೆ ಕುಳಿತಿರುವ ಸೊಳ್ಳೆಗಾಗಿ ನಿಮ್ಮನ್ನು ಕಪಾಳ ಮೋಕ್ಷ ನೀವೇ ಮಾಡಿದಂತೆ. ಯಾವಾಗಲೂ ಕ್ಷಮಿಸುವ ಗುಣ ಹೊಂದಿರಿ, ಆದರೆ ಕಲಿತ ಪಾಠಗಳನ್ನು ಎಂದಿಗೂ ಮರೆಯಬೇಡಿ. ನಮ್ಮ ಜೀವನದ ಮೌಲ್ಯ. ಒಮ್ಮೆ ಒಬ್ಬ ತಂದೆ ತನ್ನ ಮಗನಿಗೆ ಒಂದು ಕಲ್ಲನ್ನು ಕೊಟ್ಟು ಅದರ ಮೌಲ್ಯವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ತೋರಿಸಿ ಅದರ ಮೌಲ್ಯವನ್ನು ನಿರ್ಧರಿಸಲು ಹೇಳಿದರು. ಮಾರುಕಟ್ಟೆಯಲ್ಲಿ ಕಲ್ಲು 200 ಬೆಲೆ ಬಾಳುತ್ತಿತ್ತು. ಬೆಲೆ ಬಾಳುವ ರತ್ನದ ಅಂಗಡಿಯಲ್ಲಿ 20,000 ಇತ್ತು. ಮ್ಯೂಸಿಯಂನಲ್ಲಿ ಇದರ ಮೌಲ್ಯ 2 ಲಕ್ಷ. ತಂದೆ ವಿವರಿಸಿದರು, ನಿಮ್ಮ ಜೀವನದ ಮೌಲ್ಯವು ನಿಮ್ಮನ್ನು ನೀವು ಎಲ್ಲಿ ಇರಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನೀವು 200 ಕಲ್ಲು ಅಥವಾ ಬೆಲೆ ಬಾಳುವ ರತ್ನವಾಗಲು ಬಯಸುತ್ತೀರಾ ಎಂದು ನಿರ್ಧರಿಸಿ. ನಿಮ್ಮ ಮೌಲ್ಯವನ್ನು ಗುರುತಿಸುವ ಜನರೊಂದಿಗೆ ನಿಮ್ಮನ್ನು ಸುತ್ತುವರಿಯಿರಿ. ಇದರ ಪೂರ್ತಿ ಕಥೆಯನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅನ್ನು ಹಾಕಿದ್ದೇನೆ. ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ. ನಮ್ಮ ಜೀವನದ ಸತ್ಯವು ಸಂತೋಷವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು, ನಿಮ್ಮ ಪ್ರಯಾಣವನ್ನು ಮೌಲ್ಯಮಾಪನ ಮಾಡುವುದು ಮತ್ತು ನಕಾರಾತ್ಮಕತೆಯನ್ನು ಬಿಡುವುದರಲ್ಲಿದೆ. ಜೀವನವು ಅನಿರೀಕ್ಷಿತವಾಗಿದೆ, ಆದರೆ ನಿಮ್ಮ ಆಯ್ಕೆಗಳು ನಿಮ್ಮ ಹಣೆಬರಹವನ್ನು ರೂಪಿಸುತ್ತವೆ. ಪ್ರತಿಯೊಬ್ಬರೂ ನಿಮ್ಮ ಮೌಲ್ಯವನ್ನು ಪ್ರಶಂಸಿಸುವುದಿಲ್ಲ ಮತ್ತು ಅದು ಸರಿ ಎಂದು ಹೇಳುವುದಿಲ್ಲ. ನಿಮ್ಮ ಮೌಲ್ಯ ನಿಮಗೆ ತಿಳಿದಿರಲಿ. ವಿಷಕಾರಿ ಸಂಬಂಧಗಳಿಂದ ದೂರವಿರಲು ಕಲಿಯಿರಿ. ನಿಮ್ಮನ್ನು ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ. ನಿಮ್ಮ ಗುರುತುಗಳನ್ನು ನೀವು ರಚಿಸಿದಾಗ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ನೆನಪಿಡಿ, ಅತ್ಯಂತ ಯಶಸ್ವಿ ವ್ಯಕ್ತಿಗಳು ತಮ್ಮ ಏಕಾಂತದಲ್ಲಿ ಶಕ್ತಿಯನ್ನು ಕಂಡುಕೊಳ್ಳುತ್ತಾರೆ. ನಂಬಿಕೆಯನ್ನು ಇಟ್ಟುಕೊಳ್ಳಿ, ವಿನಮ್ರರಾಗಿರಿ ಮತ್ತು ಯಾವಾಗಲೂ ನಿಮ್ಮನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ. ನಿಮ್ಮ ಜೀವನದ ಮೌಲ್ಯವು ನಿಮ್ಮನ್ನು ನೀವು ಹೇಗೆ ನೋಡುತ್ತೀರಿ ಎಂಬುದರ ಮೇಲೆ ನಿರ್ಧರಿಸುತ್ತದೆ, ಇತರರ ತೀರ್ಪುಗಳಿಂದಲ್ಲ.